ತುಂಬಾ ಜನರಲ್ಲಿ ಕುತ್ತಿಗೆ ಕಪ್ಪಾಗಿರುತ್ತೆ. ಸೊ ನಾವು ಚೈನ್ ಹಾಕುವಂತ ಲೈನ್ ಅಲ್ಲಿ ಡಾರ್ಕ್ ಆಗಿ ಪಿಗ್ಮೆಂಟೇಶನ್ ಆಗಿರುತ್ತೆ. ಅದ್ರ ಜೊತೆ ಕೆಲವ್ರಿಗೆ ಸಣ್ಣ ಸಣ್ಣದಾಗಿ ನರಗುಳ್ಳೆಗಳ ತರ ಆಗಿರುತ್ತೆ. ಸೊ ಬಹಳ ಜನರಲ್ಲಿ ನಾವು ಇದನ್ನ ನೋಡ್ತಾ ಇರ್ತೀವಿ. ಸೊ ಈ ಕಂಡೀಷನ್ ಯಾಕಾಗತ್ತೆ, ಅದನ್ನ ಏನಂತ ಹೇಳ್ತೀವಿ, ಅದು ಯಾವ ಕಾರಣದಿಂದಾಗಿ ಆಗತ್ತೆ, ಹಾಗೆ ಅದಿದ್ರೆ ಬೇರೆ ಏನಾದ್ರು ಸಮಸ್ಯೆಗಳು ಉಂಟಾಗತ್ತಾ, ಹಾಗೆ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅಮೃತ, ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಸೊ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗೋದು ಯಾವ ರೀತಿ ಲಕ್ಷಣಗಳು ಇರುತ್ತೆ ಅಂತ ಹೇಳಿದ್ರೆ, ಆ ಏನ್ ಡಾರ್ಕ್ ಪಿಗ್ಮೆಂಟೇಶನ್ ಆಗಿರುತ್ತೆ ಅದು ವೆಲ್ವೆಟಿ ಟೆಕ್ಸ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಅಲ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಗಿಂತ ದಪ್ಪ ಆಗಿರುತ್ತೆ ಲೈಟ್ ಆಗಿ, ಹಾಗೇನೆ ವೆಲ್ವೆಟ್ ಅಪಿಯರೆನ್ಸ್ ಇರುತ್ತೆ. ಹಾಗೆ ಕೆಲವರಲ್ಲಿ ಸಣ್ಣ ಸಣ್ಣದಾಗಿ ನರಗುಳ್ಳೆಗಳ ತರ ಕೂಡ ಇರುತ್ತೆ. ಕೆಲವರಲ್ಲಿ ಇಚಿಂಗ್ ಕೂಡ ಇರುತ್ತೆ, ಕೆರ್ಕೊಂತಾ ಇರ್ತಾರೆ ಕೆಲವರು. ಸೊ ಇದೆಲ್ಲ ಲಕ್ಷಣಗಳು ಇರುತ್ತೆ. ಇದನ್ನ ನಾವು ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಯಾವ ವ್ಯಕ್ತಿಗಳಲ್ಲಿ ನಾವು ನೋಡಬಹುದು ಅಥವಾ ಯಾವ ಕಂಡೀಷನ್ಸ್ ಇಂದಾಗಿ ಇದು ಉಂಟಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಮೇನ್ ರಿಸ್ಕ್ ಇರುವಂತದ್ದು ಯಾರು ತುಂಬಾ ಒಬೇಸ್ ಇರ್ತಾರೆ ಅವರಲ್ಲಿ, ತುಂಬಾ ದಪ್ಪ ಇದ್ದಾರೆ ಅಂತ ಹೇಳಿದ್ರೆ, ಹಾಗೆ ಯಾರಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ, ತುಂಬಾನೇ ಸೋಮಾರಿತನದ ಜೀವನವನ್ನ ಸಾಗಿಸ್ತಾ ಇರ್ತಾರೆ, ಅಂತವರಲ್ಲೇ ಇದು ಹೆಚ್ಚಿಗೆ ಕಾಣಿಸ್ಕೊಳ್ಳೋದು. ಇನ್ನು ಡಯಾಬಿಟಿಸ್ ಇರೋರಲ್ಲಿ ಕೂಡ ಇರುತ್ತೆ, ಬಟ್ ಎಲ್ಲಾ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಕೂಡ ಇದ್ದೇ ಇರಬೇಕು ಅಂತ ಏನಿಲ್ಲ, ಕೆಲವರಲ್ಲಿ ಇರಬಹುದು. ಅಂಡ್ PCOD ಅಥವಾ PCOS ಮಹಿಳೆಯರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತ ಹೇಳೋರಲ್ಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಬಹುದು. ಸೊ ಇನ್ನು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಬೇರೆ ಏನ್ ತೊಂದರೆಗಳಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮೆಟಬಾಲಿಸಮ್ ಕಡಿಮೆ ಆಗಿರುತ್ತೆ ಯಾರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಅಂಡ್ ಎರಡನೇದು, ಡಯಾಬಿಟಿಸ್ ಇಲ್ಲದೆ ಇರೋರಿಗೆ ಡಯಾಬಿಟಿಸ್ ಬರೋ ಅಂತ ಸಾಧ್ಯತೆಗಳು ತುಂಬಾನೇ ಜಾಸ್ತಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ನಾವು ಟೇಕ್ ಮಾಡಿಲ್ಲ ಬೇಗ ಅಂತ ಹೇಳಿದ್ರೆ, ಅದು ಡೆಫಿನೆಟ್ ಆಗಿ ಮುಂದೆ ಡಯಾಬಿಟಿಸ್ ಆಗಿ ಟರ್ನ್ ಆಗುತ್ತೆ. ಸೊ ಇದೆಲ್ಲ ಲಿಂಕ್ಡ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ PCOD PCOS ಕೂಡ ಬರಬಹುದು. ಹಾಗೆ PCOD PCOS ಇರೋರಲ್ಲಿ ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಬಹುದು. ಅಂಡ್ ಕ್ರಮೇಣವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಆಗಿ ಟರ್ನ್ ಆಗುತ್ತೆ. ಇನ್ನು ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಏನಾದ್ರು ಹಚ್ಕೋಬೇಕಾ ಅಥವಾ ಏನಾದ್ರು ಕ್ರೀಮ್ ಇದ್ರೆ ಹೇಳಿ ಅಂತ ಹೇಳಿದ್ರೆ, ಯಾವುದೇ ಕ್ರೀಮ್ ಹಚ್ಚಿದ್ರು ನೀವು ಏನೇ ಪೇಸ್ಟ್ ಗಳನ್ನ ಅಪ್ಲೈ ಮಾಡಿದ್ರು ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಸಮಸ್ಯೆ ಇರೋದು ಒಳಗಡೆಯಿಂದ. ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ವ್ಯಾಯಾಮ ಮಾಡುವುದು. ಪ್ರತಿನಿತ್ಯ 45 ನಿಮಿಷದಿಂದ 1 ಅವರ್ ವರೆಗೂ ವ್ಯಾಯಾಮ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ 1 ತಿಂಗಳಲ್ಲೇ ನೀವು ಚೇಂಜಸ್ ಅನ್ನ ನೋಡಬಹುದು. ಕ್ರಮೇಣವಾಗಿ ಆ ಡಾರ್ಕ್ ಪಿಗ್ಮೆಂಟೇಶನ್ ಏನಿರುತ್ತೆ ಅದು ಫೇಡ್ ಆಗ್ತಾ ಬರುತ್ತೆ. ಪ್ರತಿನಿತ್ಯ ಮಾಡಬೇಕು. 1 ದಿನ 2 ದಿನ ಅಥವಾ 1 ವಾರ ಮಾಡ್ಬಿಟ್ಟು ಸ್ಟಾಪ್ ಮಾಡೋದು ಮಾಡಬಾರ್ದು. ಕನ್ಸಿಸ್ಟೆಂಟ್ ಆಗಿ ನೀವು ಎವ್ರಿ ಟೈಮ್ ಮಾಡ್ತಾ ಬಂದ್ರಿ ಎವ್ರಿ ಡೇ ಅಂತ ಹೇಳಿದಾಗ ಮಾತ್ರನೇ ಚೇಂಜಸ್ ಅನ್ನ ನೋಡ್ಬೋದು. ಹಾಗೆ ಸ್ವಲ್ಪ ಫೇಡ್ ಆಗೋಕೆ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಮತ್ತೆ ವ್ಯಾಯಾಮ ನಿಲ್ಸೋದನ್ನ ಮಾಡಬಾರ್ದು. ಫೇಡ್ ಆದ್ಮೇಲೂ ಕೂಡ ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮತ್ತೆ ಡಾರ್ಕ್ ಪಿಗ್ಮೆಂಟೇಶನ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಇನ್ನು ಯಾರಿಗೆಲ್ಲ ಡಾರ್ಕ್ ಪಿಗ್ಮೆಂಟೇಶನ್ ಇಲ್ಲ ಅಂತ ಹೇಳೋರು ಬರಬಾರ್ದು ಅಂತ ಕಾರಣಕ್ಕೋಸ್ಕರನೂ ಕೂಡ ವ್ಯಾಯಾಮವನ್ನ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಇದು ಒಂದು ಚೇಂಜ್ ನೀವು ಮಾಡ್ಕೊಂಡ್ರೆ, ಪ್ರತಿದಿನ ವ್ಯಾಯಾಮ ಮಾಡೋದನ್ನ ಅಳವಡಿಸ್ಕೊಂಡ್ರೆ 70% ಅಷ್ಟು ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಗಾಗುತ್ತೆ. ಸೊ ಇದೊಂದು ಮೇಜರ್ ಆಗಿ ನೀವು ಮಾಡಲೇಬೇಕಾಗಿರುವಂಥದ್ದು. ಅಂಡ್ ಇನ್ನು ಎರಡನೇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಅಂತ ಏನ್ ಹೇಳ್ತೀವಿ. ಸೊ ಪ್ರತಿದಿನ 1 ಬೆಟ್ಟದ ನೆಲ್ಲಿಕಾಯಿಯನ್ನ ಸೇವನೆ ಮಾಡಿ, ಫ್ರೆಶ್ ಆಗಿರುವಂಥದ್ದು. ಹಾಗೆ ಕಚ್ಚಿ ತಿನ್ಬಹುದು, ಇಲ್ಲ ಜ್ಯೂಸ್ ಮಾಡಿ ತಗೋತೀರಾ ಅಂದ್ರೆ ಒಂದು 10 ರಿಂದ 20 ml ಮಾತ್ರನೇ ಸೇವನೆ ಮಾಡಿ. ಇನ್ನು ಮೂರನೇದು ಬಂದ್ಬಿಟ್ಟು ಪ್ರತಿದಿನ ಅಮೃತ ಬಳ್ಳಿಯ ಎಲೆ ಮತ್ತೆ ಕಾಂಡಗಳನ್ನ ತಂದ್ಬಿಟ್ಟು, ಅಥವಾ ಅದ್ರ ಪೌಡರ್ ಕೂಡ ಸಿಗತ್ತೆ, ಅದರಲ್ಲಿ ಕಷಾಯ ಮಾಡಿ ತಗೋಬಹುದು ಎಲೆ ಮತ್ತೆ ಕಾಂಡಗಳಿದ್ರೆ. ಇಲ್ಲ ಅಂದ್ರೆ ಪೌಡರ್ ಸಿಕ್ತಂದ್ರೆ ಅದನ್ನ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಸೇವನೆ ಮಾಡಬಹುದು. ಇನ್ನು ಅಮೃತ ಬಳ್ಳಿ ಗಿಡ ಸಿಕ್ಕಿಲ್ಲ ಅಂತೇಳಿ ಹೇಳಿದ್ರೆ ಹಾಗಲಕಾಯಿಯನ್ನು ಕೂಡ ಬಳಕೆ ಮಾಡಬಹುದು. ಎವ್ರಿ ಆಲ್ಟರ್ನೇಟ್ ಡೇಸ್, 1 ದಿನ ಬಿಟ್ಟು 1 ದಿನ ಒಂದು 10 ml ಅಷ್ಟು ಹಾಗಲಕಾಯಿಯ ಜ್ಯೂಸ್ ಅಥವಾ ಪ್ರತಿದಿನ ಅಮೃತ ಬಳ್ಳಿಯ ಎಲೆಯ ಮತ್ತೆ ಕಾಂಡಗಳ ಕಷಾಯವನ್ನ ಸೇವನೆ ಮಾಡುವಂಥದ್ದು. ಇದು ನಿಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಮೆಟಬಾಲಿಸಮ್ ಅನ್ನ ಬೂಸ್ಟ್ ಮಾಡುತ್ತೆ. ಹಾಗೆ ಶುಗರ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇದೆ, ಇನ್ಸುಲಿನ್ ಸೆನ್ಸಿಟಿವಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದು ಡಯಾಬಿಟಿಸ್ ಕೂಡ ಇದೆ ಅಂತ ಹೇಳೋರಿಗೆ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಒಂದು ಟೀ ಅಥವಾ ಒಂದು ಕಷಾಯದ ಬಗ್ಗೆ ತಿಳಿಸ್ಕೊಡ್ತೇನೆ.
ಒಂದು ಸಣ್ಣ ಪೀಸ್ ಅಷ್ಟು ಶುಂಠಿ, ಒಂದು ಸಣ್ಣ ಪೀಸ್ ಅಷ್ಟು ಚಕ್ಕೆ, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಇದನ್ನ ಒಂದು 100 ml ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ 30 ml ಆಗೋವರೆಗೂ ಅದನ್ನ ಕುದಿಸ್ಬಿಟ್ಟು ಆಮೇಲೆ ಫಿಲ್ಟರ್ ಮಾಡಿ ಅದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗಿನ ಪುಡಿಯನ್ನ ಹಾಕ್ಬಿಟ್ಟು ಅದನ್ನ ಸೇವನೆ ಮಾಡುವಂಥದ್ದು. ಸೊ ಪ್ರತಿದಿನ ನೀವು ಸಾಯಂಕಾಲ ಏನ್ ಟೀ ಕುಡಿತೀರಾ ಅದ್ರ ಬದಲು ಇದನ್ನ ಸೇವನೆ ಮಾಡ್ತಾ ಬಂದ್ರೆ ಇದು ಕೂಡ ನಿಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಸೊ ಈ 4 ಮೆಥಡ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ಕ್ರಮೇಣವಾಗಿ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಡಯಾಬಿಟಿಸ್ ಇರೋರ್ಗೂ ಕೂಡ ಎಲ್ಲ ಒಂದು ರೆಮಿಡೀಸ್ ಏನಿದೆ ಉಪಯುಕ್ತ ಆಗುತ್ತೆ ನಿಮ್ಮ ಶುಗರ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ. ಹಾಗೆ PCOS ಇರೋರ್ಗೂ ಕೂಡ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಇದನ್ನ ನೀವು ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಕತ್ತಲ್ಲಿ ಏನು ತುಂಬಾನೇ ಡಾರ್ಕ್ ಪಿಗ್ಮೆಂಟೇಷನ್ ಆಗಿದೆ ಅದು ಕ್ರಮೇಣವಾಗಿ ಫೇಡ್ ಆಗ್ತಾ ಬರುತ್ತೆ. ಹಾಗೆ ಇತ್ತೀಚೆಗೆ ಮಕ್ಕಳಲ್ಲಿನೂ ಕೂಡ ಕುತ್ತಿಗೆಯಲ್ಲಿ ಕಪ್ಪಾಗಿರೋದನ್ನ ನೋಡ್ತಾ ಇರ್ತೀವಿ. ತುಂಬಾ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ, ಸ್ಕೂಲ್ಗೆ ಹೋಗುವಂತ ಮಕ್ಕಳಲ್ಲೂ ಕೂಡ ನೋಡ್ತಾ ಇರ್ತೀವಿ. ಯಾಕೆಂದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ಕೂಡ ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಹಾಗೆ ತುಂಬಾನೇ ಯಂಗ್ ಹುಡುಗಿರಲ್ಲಿನೂ ಕೂಡ PCOS ಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಅವರು ಕೂಡ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಬಹುದು. ತುಂಬಾ ಸಣ್ಣ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ತುಂಬಾನೇ ಮಿನಿಮಲ್ ಡೋಸೇಜಸ್ ಅಲ್ಲಿ ಅವರಿಗೆ ಇದನ್ನ ಫಾಲೋ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ವ್ಯಾಯಾಮ ಮಾಡೋದು ಅವ್ರಿಗೂ ಕೂಡ ನೀವು ಕಲಿಸ್ಕೊಟ್ರೆ ಹಾಗೆ ಅದನ್ನ ಅವರಲ್ಲಿ ಕೂಡ ಅಳವಡಿಸಿದ್ರೆ ಅವರ ಮುಂದಿನ ಏನು ಹೆಲ್ತ್ ಇರತ್ತೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಮಕ್ಕಳ ಬಗ್ಗೆ ಕೂಡ ನಾವು ಟೇಕ್ ಕೇರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಇವತ್ತಿನ ಸಂಚಿಕೆಯ ಮಾಹಿತಿ ಇದಾಗಿತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳ ಜೊತೆ ಬರ್ತಾ ಇರ್ತೇನೆ. ಈ ಒಂದು ಟಾಪಿಕ್ ಏನಿದೆ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರೋದು ಬಹಳ ಜನರಲ್ಲಿ ಇರತ್ತೆ. ಸೊ ಏನೇನೋ ರೆಮಿಡೀಸ್ ಅನ್ನ ಟ್ರೈ ಮಾಡ್ತಾ ಇರ್ತಾರೆ, ನಿಂಬೆಹಣ್ಣು ತಗೊಂಡು ಉಜ್ಜುವಂಥದ್ದು ಅಥವಾ ಏನೇನೋ ಕ್ರೀಮ್ಸ್ ಗಳನ್ನ ಅಪ್ಲೈ ಮಾಡೋದು ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ರಿಸಲ್ಟ್ಸ್ ಸಿಗ್ತಾ ಇರೋದಿಲ್ಲ. ಸೊ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಮಾಹಿತಿಯನ್ನ ತಲುಪಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.